ಸ್ನೇಹಿತರೆ ನಮಸ್ತೆ, ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ, ಬೆಂಗಳೂರು ಮಹಾನಗರ ಕಾಂಗ್ರೆಸ್ ಮೇಲೆ ಹಿಡಿತಾ ಹೊಂದಿರುವ ಜೆಂಟಲ್ಮನ್ ರಾಜಕಾರಣಿ ರಾಮಲಿಂಗಾರೆಡ್ಡಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮೂಲಕ ಡಿಕೆ ಶಿವಕುಮಾರ್ ಸರ್ಕಾರ ಮುನ್ನಡೆಸುವುದು ಸುಲಭವಲ್ಲ ಎಂಬುದು ಮೊದಲ ಹೆಜ್ಜೆಗೆ ಸಾಬೀತಾಗಿದೆ. ಡಿಕೆ ಸಂಪುಟ ರಚನೆಯಾದ 48 ಗಂಟೆಯೊಳಗೆ ಪ್ರಥಮ ವಿಕೆಟ್ ಪತನವಾಗುವ ಮೂಲಕ ಕಾಂಗ್ರೆಸ್ ಪಕ್ಷದ ಬಂಡಾಯ ಪರ್ವ ಆರಂಭವಾಗಿದೆ. ಬಂಡೆ ಸರ್ಕಾರದ ವಿರುದ್ಧ ಧಿಕ್ಕಾರದ ಕೂಗು ಮೊಳಗಿದೆ. 1 ವಿಕೆಟ್ ಬೀಳುವವರೆಗೆ ಸುಮ್ಮನಿದ್ದ KH ಮುನಿಯಪ್ಪ ಕೂಡ ದಿಗ್ಗನೆ ಎದ್ದು ರಾಜೀನಾಮೆ ಬಾಂಬ್ ಸಿಡಿಸಿದ್ದಾರೆ. ಈ ನಡುವೆ ಮಾಜಿ CM ಸಿದ್ದರಾಮಯ್ಯ ಮೆತ್ತಗೆ ತಮ್ಮ ರಾಜಕೀಯ ದಾಳಗಳನ್ನು ಹೊರತೆಗೆದಿದ್ದಾರೆ. ಮೊದಲ ದಾಳ ಎಸೆದೇ ಬಿಟ್ಟರಾ? ಸ್ಪಷ್ಟವಿಲ್ಲ. ಆದರೆ ಅವರು ಮುಗುಮ್ಮಾಗಿ ಮನೆ ಸೇರಿಕೊಂಡಿದ್ದಾರೆ. ಇದರ ಪರಿಣಾಮ ಕಾಂಗ್ರೆಸ್ನಲ್ಲಿ ಬಂಡಾಯ ಸ್ಫೋಟಿಸಿದೆ. ಇದು ಸ್ಯಾಂಪಲ್ ಮಾತ್ರ. 2ನೇ ಹಂತದ ಸಂಪುಟ ವಿಸ್ತರಣೆ ಆದ ಕ್ಷಣವೇ ಮಹಾಬಂಡಾಯ ಭುಗಿಲೇಳಲಿದೆ. ಇದಕ್ಕಾಗಿ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಹಿರಿಯ ಶಾಸಕರು 3-4 ಗುಂಪುಗಳಲ್ಲಿ ಪ್ರತ್ಯೇಕ ಸಭೆಗಳನ್ನು ಮಾಡಿದ್ದಾರೆ. ಪಕ್ಷದ್ರೋಹದ ಆಡಿಯೋ ಎಫೆಕ್ಟ್ನಿಂದ ಸಚಿವ ಸ್ಥಾನ ಕಳೆದುಕೊಂಡಿರುವ ಜಮೀರ್ ಅಹಮದ್ ಸಿದ್ದರಾಮಯ್ಯ ಬಣದಲ್ಲಿದ್ದ ಕೆಲ ಶಾಸಕರನ್ನು ಒಟ್ಟುಗೂಡಿಸಿ ಈಗಾಗಲೇ ರಹಸ್ಯ ಮೀಟಿಂಗ್ ನಡೆಸಿದ್ದಾರೆ. ಮಂತ್ರಿ ಸ್ಥಾನ ಮಿಸ್ ಮಾಡಿಕೊಂಡ ಸಂತೋಷ್ ಲಾಡ್ ಕೂಡ ಉತ್ತರ ಕರ್ನಾಟಕದ ಕೆಲ ಶಾಸಕರೊಂದಿಗೆ ಸಂಪರ್ಕ ಸಾಧಿಸಿ ಮಾತುಕತೆ ನಡೆಸಿದ್ದಾರೆ. ಹೌದು, ಇದೆಲ್ಲ ಏಕೆ ನಡೆಯುತ್ತಿದೆ? ಇದರ ಹಿಂದೆ ಯಾರಿದ್ದಾರೆ? ರಾಮಲಿಂಗಾರೆಡ್ಡಿ ರಾಜೀನಾಮೆ ಹಿಂದಿನ ಅಸಲಿ ಸತ್ಯವೇನು? ಡಿಕೆ ಸಂಪುಟದಲ್ಲಿ ಅಸಂತುಷ್ಟರಾಗಿರುವ ಇನ್ನೂ ಎಷ್ಟು ಸಚಿವರಿದ್ದಾರೆ? ಕ್ರುದ್ಧರಾಗಿರುವ ಜಮೀರ್ ಅಹಮದ್, ಸಂತೋಷ್ ಲಾಡ್ ಕಟ್ಟುತ್ತಿರುವ ಆಟ ಏನು? ಎಲ್ಲಕ್ಕಿಂತ ಹೆಚ್ಚಾಗಿ ದಾಳಗಳನ್ನು ಕೈಯಲ್ಲಿಡಿದು ಆಡಿಸುತ್ತಾ ಕೂತಿರುವ ಸಿದ್ದರಾಮಯ್ಯ ಬೇಸರ ಮೂಡಿ ಆಟ ಮುಗಿಸುತ್ತಾರಾ? ಡಿಕೆ ಸರ್ಕಾರದ ಆಯುಷ್ಯ ಎಷ್ಟು ದಿನ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಮುಖ್ಯಮಂತ್ರಿ ಸ್ಥಾನ ಕಳೆದುಕೊಂಡಿರುವ ಸಿದ್ದರಾಮಯ್ಯ ಅವರು ಇನ್ನು ಮೌನವಾಗಲಿದ್ದಾರೆ. ಅವರ ಮೌನ, ನಿಷ್ಕ್ರಿಯತೆ ಹೀಗೆಯೇ ಮುಂದುವರೆದರೆ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಅದಕ್ಕೆ ತಕ್ಕ ಬೆಲೆ ತೆರಲೇಬೇಕಾಗುತ್ತದೆ. ಈಗ ಎಲ್ಲ ದಾಳ ಅವರ ಕೈಯಲ್ಲಿ ಇದ್ದರೂ ಅವರಿಗೆ ಎಸೆಯುವ ಮನಸ್ಸಿಲ್ಲ. ಅದು ನನ್ನ ಕೆಲಸವಲ್ಲ ಎಂಬ ಧೋರಣೆ ಅವರದು. ಏಕೆಂದರೆ ಇನ್ನು ದಾಳಗಳನ್ನು ಎಸೆಯಬೇಕಾದವರು, ಆಟವನ್ನು ನಡೆಸಬೇಕಾದವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸರ್ಕಾರಕ್ಕೆ ಯಾವುದೇ ಅಡ್ಡಿ ಆತಂಕ ಬಂದರೂ, ಭಿನ್ನಮತ, ಬಂಡಾಯ, ಆಕ್ರೋಶ, ಅಸಮಾಧಾನ ಏನೇ ಉದ್ಭವವಾದರೂ DKಶಿಯೇ ನಿವಾರಿಸಿಕೊಳ್ಳಬೇಕು. ಅವರ ಸರ್ಕಾರವನ್ನು ಅವರೇ ರಕ್ಷಿಸಿಕೊಳ್ಳಬೇಕು. ಇಂತಹ ಸಂದೇಶವನ್ನು 3 ದಿನಕ್ಕೆ ಸಿದ್ದು ತಮ್ಮ ವರ್ತನೆಯ ಮೂಲಕವೇ ಬಂಡೆಗೆ ಮುಟ್ಟಿಸಿದ್ದಾರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಪ್ರಕರಣದ ಎಪಿಸೋಡನ್ನೇ ನೋಡುವುದಾದರೆ, ಖಾತೆ ಹಂಚಿಕೆ ಆದ ಮರುಕ್ಷಣದಿಂದಲೇ ರೆಡ್ಡಿ ರಾಜೀನಾಮೆ ನೀಡುತ್ತಾರೆ ಎಂಬ ಸುದ್ದಿ ಹಬ್ಬಿತ್ತು. ಇದು ಗಮನಕ್ಕೆ ಬರುತ್ತಲೇ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಮೊರೆ ಹೋಗಿದ್ದರು. ರಾಮಲಿಂಗಾರೆಡ್ಡಿ ಅವರನ್ನು ಈಗ ಹಂಚಿಕೆಯಾಗಿರುವ ಜಲಸಂಪನ್ಮೂಲ ಖಾತೆಯಲ್ಲೇ ಮುಂದುವರಿಯಲು ಒಪ್ಪಿಸಿ ಮನವೊಲಿಸಿ ಎಂದು ಮನವಿ ಮಾಡಿದ್ದರು. ಆದರೆ ಸಿದ್ದು ರೆಡ್ಡಿಯವರನ್ನು ಸುಮ್ಮನಿರಿಸುವ ಯಾವುದೇ ಗಂಭೀರ ಪ್ರಯತ್ನ ಮಾಡಲೇ ಇಲ್ಲ. ನಿಮ್ಮ ಮಂತ್ರಿಮಂಡಲದೊಳಗಿನ ಬಿಕ್ಕಟ್ಟನ್ನು ನೀವೇ ಸರಿಪಡಿಸಿಕೊಳ್ಳಬೇಕು ಎಂಬ ಸ್ಟ್ರಾಂಗ್ ಮೆಸೇಜನ್ನು ಈ ಮೂಲಕ ಅವರು ಬಂಡೆಗೆ ತಲುಪಿಸಿದರು. ಅಲ್ಲಿಗೆ ಒಂದು ಖಚಿತವಾಗಿ ಹೋಗಿದೆ. ಇನ್ನು ಯಾವುದೇ ಸಚಿವರು ಅಸಮಾಧಾನಗೊಂಡರೂ, ಶಾಸಕರು ಗುಂಪು ಕಟ್ಟಿಕೊಂಡು ದಂಗೆ ಎದ್ದರೂ ಸಿದ್ದರಾಮಯ್ಯ ತಲೆಕೆಡಿಸಿಕೊಳ್ಳುವುದಿಲ್ಲ. ಇನ್ನು ಈ ರಾಮಲಿಂಗಾರೆಡ್ಡಿ ಅವರ ವಿಚಾರಕ್ಕೆ ಬಂದರೆ ಅದರ ಹಿಂದಿರುವ ಅಸಲಿ ವಿಚಾರವೇ ಬೇರೆ. 2023ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ರಚನೆಯಾದಾಗಲೇ ರೆಡ್ಡಿಯವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗಬೇಕಿತ್ತು. ವರಿಷ್ಠರ ಮೇಲೆ ಒತ್ತಡ ಏರಿ ಆ ಖಾತೆಯನ್ನು ಡಿಕೆ ತಮ್ಮತ್ತ ಸೆಳೆದುಕೊಂಡಿದ್ದರು. ಅಸಮಾಧಾನಗೊಂಡಿದ್ದ ರೆಡ್ಡಿಯವರನ್ನು ಅವರ ಮನವೊಲಿಸಿ 2.5 ವರ್ಷದ ನಂತರ ನನ್ನ ನೇತೃತ್ವದ ಸರ್ಕಾರ ಬಂದಾಗ ಈ ಖಾತೆ ನಿಮಗೆ ನೀಡುತ್ತೇವೆ ಎಂದು ಭರವಸೆ ಕೊಟ್ಟಿದ್ದರು. ಆದರೆ ಮೊನ್ನೆ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಆದ ಕಥೆಯೇ ಬೇರೆ. GBA ಖಾತೆಯನ್ನು ಕೃಷ್ಣ ಬೈರೇಗೌಡರಿಗೆ ನೀಡುವಂತೆ ಹೈಕಮಾಂಡ್ DKಶಿಗೆ ಸೂಚಿಸಿತು. ವರಿಷ್ಠರ ಮಾತಿಗೆ ಎದುರಾಡಲಾಗದೆ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟ ಮಾತು ಮರೆತರು. ಯಾವಾಗ ತಾವು ಬಯಸಿದ ಖಾತೆ ದೊರೆಯಲಿಲ್ಲವೋ ರೆಡ್ಡಿ ದಂಗೆ ಎದ್ದರು. ರಾಮಲಿಂಗಾರೆಡ್ಡಿ ಮೂಲತಃ ಸೌಜನ್ಯಯುತ ರಾಜಕಾರಣಿ. 5 ದಶಕ ಕಾಲದಿಂದ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುತ್ತಾ ಬಂದವರು. ಮೇಲಾಗಿ ಮಹಾನಗರದ ಮೇಲೆ ತಮ್ಮದೇ ಆದ ಹಿಡಿತ ಇಟ್ಟುಕೊಂಡಿರುವವರು. ಹೀಗಿರುವಾಗ ಕೋಲಾರ ಜಿಲ್ಲೆಯ ವೇಮ್ಗಲ್ನಿಂದ ಬಂದ ಕೃಷ್ಣ ಬೈರೇಗೌಡ ಬೆಂಗಳೂರಿನ ಸಾಮ್ರಾಟ ಆಗುವುದನ್ನು ಅವರು ಸಹಿಸಿಕೊಳ್ಳುವುದಾದರೂ ಹೇಗೆ? ಮೇಲಾಗಿ ಮೋಸ್ಟ್ ಜೂನಿಯರ್ ಆಗಿರುವ ಕೃಷ್ಣ ಬೈರೇಗೌಡರ ಸಾರ್ವಭೌಮತ್ವವನ್ನು ಒಪ್ಪುವುದು ಹೇಗೆ?
ಒಂದು ಮಾಹಿತಿ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರ ನಂತರ ಕೃಷ್ಣ ಬೈರೇಗೌಡ ಅವರನ್ನೇ ಕಾಂಗ್ರೆಸ್ ಪಕ್ಷದ ಒಕ್ಕಲಿಗ ಫೇಸ್ ಮಾಡಲು ಹೈಕಮಾಂಡ್ ಹೊರಟಿದೆ. ಇದು ರೆಡ್ಡಿ ಅವರಿಗೆ ಹರ್ಟ್ ಮಾಡಿದೆ. ಹೀಗಾಗಿಯೇ ನಾನು ಮಂತ್ರಿ ಸ್ಥಾನದಲ್ಲಿರುವುದಿಲ್ಲ, ಎಲ್ಲಿಂದಲೋ ಬಂದ ಕೃಷ್ಣ ಬೈರೇಗೌಡರನ್ನು ಇಟ್ಟುಕೊಂಡು ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಗೆಲ್ಲಲಿ, ಅದೇಗೆ ಗೆಲ್ಲುತ್ತಾರೋ ನೋಡುತ್ತೇವೆ ಎನ್ನುವ ದಾಟಿಯಲ್ಲಿ ರೆಡ್ಡಿ ಸಿಡಿದಿದ್ದಾರೆ. ಅವರನ್ನು ಮನವೊಲಿಸಿ ಸಂಪುಟದಲ್ಲಿ ಮುಂದುವರಿಯುವಂತೆ ಮಾಡಬಹುದು. ಆದರೆ ಅವರು GBA ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಗುನ್ನಾಡುವುದು ಖಚಿತ. ಪಾಲಿಕೆಗಳನ್ನು ಗೆದ್ದು ಅದರ ಕ್ರೆಡಿಟ್ ಕೃಷ್ಣ ಬೈರೇಗೌಡರಿಗೆ ದಕ್ಕಲು ಅವರಾದರೂ ಏಕೆ ಬಿಡುತ್ತಾರೆ ಅಲ್ಲವೇ? ಮಿತ್ರರೇ, ಡಿ.ಕೆ. ಸಂಪುಟದಲ್ಲಿ ಇನ್ನೂ 4-5 ಮಂದಿ ಅಸಮಾಧಾನಿತ ಸಚಿವರಿದ್ದಾರೆ. KH ಮುನಿಯಪ್ಪ ತಮಗೆ ಒಲ್ಲದ ಖಾತೆ ನೀಡಲಾಗಿದೆ ಎಂದು ಈಗಾಗಲೇ ಸ್ಫೋಟಿಸಿದ್ದಾರೆ. ಮಂತ್ರಿ ಸ್ಥಾನದ ಜೊತೆಗೆ KPCC ಅಧ್ಯಕ್ಷ ಹುದ್ದೆ ಬಯಸಿದ್ದ ಸತೀಶ್ ಜಾರಕಿಹೊಳಿ ತಮ್ಮ ಆಕ್ರೋಶವನ್ನು ಅದುಮಿಟ್ಟುಕೊಂಡಿದ್ದಾರೆ. ಹೈಕಮಾಂಡ್ನಿಂದ ಒಬ್ಬರಿಗೆ ಒಂದೇ ಹುದ್ದೆ ಎನ್ನುವ ಆದೇಶ ಪಾಸಾಗುವಂತೆ ಮಾಡಿ ತಮ್ಮನ್ನು ಕಟ್ಟಿಹಾಕಿದ ಸಿದ್ದರಾಮಯ್ಯ ಮತ್ತು ಮಾತು ನೀಡಿ ಕೈಕೊಟ್ಟ DKಶಿ ಇಬ್ಬರ ಬಗ್ಗೆಯೂ ಅವರು ಅಸಮಾಧಾನಗೊಂಡಿದ್ದಾರೆ. KJ ಜಾರ್ಜ್, ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೂ ತಮಗೆ ಸಿಕ್ಕಿರುವ ಖಾತೆಗಳ ಬಗ್ಗೆ ಸಮಾಧಾನವಿಲ್ಲ. ಇನ್ನು ಸಂಪುಟದಿಂದ ಹೊರಗಿರುವವರ ವಿಚಾರಕ್ಕೆ ಬಂದರೆ ಆಡಿಯೋ ಅರಿಬಿಟ್ಟು ತಮಗೆ ಸಚಿವ ಸ್ಥಾನ ತಪ್ಪಿಸಿದ್ದಕ್ಕೆ ಜಮೀರ್ ಅಹಮದ್ ಕ್ರುದ್ಧರಾಗಿದ್ದಾರೆ. ಮುಂದಿನ ಹಂತದಲ್ಲಿ ಅವಕಾಶ ಸಿಗದಿದ್ದರೆ ದೊಡ್ಡ ಮಟ್ಟದಲ್ಲಿ ಬಂಡಾಯ ಏಳಲು ಶಾಸಕರನ್ನು ಸಂಘಟಿಸುತ್ತಿದ್ದಾರೆ. HC ಮಹಾದೇವಪ್ಪ ಜೊತೆ ಸೇರಿ ಪ್ಲಾನ್ ರೂಪಿಸುತ್ತಿದ್ದಾರೆ. ತಮಗೆ ಮಂತ್ರಿ ಸ್ಥಾನ ಕೊಡದೆ ಸಲೀಂ ಅಹಮದ್ ಅಥವಾ NA ಹ್ಯಾರಿಸ್ಗೆ ಮಣೆ ಹಾಕಿದರೆ ರಾಜ್ಯವ್ಯಾಪಿ ಪ್ರವಾಸ ಕೈಗೊಂಡು ಅಹಿಂದ ಸಮುದಾಯಗಳನ್ನು ಸಂಘಟಿಸುವುದು, ಮುಸ್ಲಿಂ ಸಮುದಾಯವನ್ನು ರೊಚ್ಚಿಗೆಬ್ಬಿಸುವ ಕೆಲಸವನ್ನು ಅವರು ಮಾಡಲಿದ್ದಾರೆ. ಮುಸ್ಲಿಂ ಸಮುದಾಯದ ನಡುವೆ ತಮಗಿರುವ ಜನಪ್ರಿಯತೆಯನ್ನು ಬಂಡವಾಳ ಮಾಡಿಕೊಂಡು ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಳುಗು ನೀರು ತರಲಿದ್ದಾರೆ. ಬೆಂಗಳೂರಿನ ಪ್ರತಿ ಕ್ಷೇತ್ರದಲ್ಲೂ ನಿರ್ಣಾಯಕ ಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯವಿದ್ದು, ನನ್ನ ಬಿಟ್ಟು ಬೇರೆ ಮುಸ್ಲಿಂ ನಾಯಕರಿಗೆ ಮಂತ್ರಿ ಸ್ಥಾನ ನೀಡಿದರೆ ಅವರನ್ನೇ ಇಟ್ಟುಕೊಂಡು GBA ಎಲೆಕ್ಷನ್ ಗೆಲ್ಲಲಿ ಎನ್ನುವ ಸವಾಲನ್ನು ಜಮೀರ್ ತಮ್ಮ ಆಪ್ತರ ಮುಂದೆ ಈಗಾಗಲೇ ಹಾಕಿದ್ದಾರೆ ಎನ್ನುವ ಮಾಹಿತಿ ದೊರೆತಿದೆ. ಈ ನಡುವೆ ಸಿದ್ದರಾಮಯ್ಯ ಬಡದಲ್ಲಿದ್ದ ಸಂತೋಷ್ ಲಾಡ್ ಕೂಡ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಮುನಿಸಿಕೊಂಡಿದ್ದು ಅವರನ್ನು ಸಮಾಧಾನ ಮಾಡುವ ಪ್ರಯತ್ನವೂ ನಡೆದಿಲ್ಲ. ಈ ಹಿನ್ನೆಲೆ ಲಾಡ್ CM ಬಣದಲ್ಲಿದ್ದ ಬಸವರಾಜ ರಾಯರೆಡ್ಡಿ, RB ತಿಮ್ಮಾಪುರ್ ಮತ್ತಿತರರೊಂದಿಗೆ ಮಾತುಕತೆ ನಡೆಸಿದ್ದು ಸಂಪುಟ ವಿಸ್ತರಣೆ ನಂತರ ತಮ್ಮ ಆಟ ತೋರಿಸಲು ತೆರೆಮರೆ ಸಿದ್ಧತೆ ಮಾಡುತ್ತಿದ್ದಾರೆ. ಈ ನಡುವೆ 3-4 ಸಲ ಗೆದ್ದ ಹಿರಿಯ ಶಾಸಕರು ತಮ್ಮಲ್ಲೇ ಸಭೆಗಳನ್ನು ನಡೆಸುತ್ತಿದ್ದಾರೆ. ಸಂಪುಟದಲ್ಲಿ ಇನ್ನೂ 20 ಸ್ಥಾನ ಖಾಲಿ ಇರುವುದರಿಂದ ಸದ್ಯಕ್ಕೆ ಇವರೆಲ್ಲ ತಾಳ್ಮೆ ವಹಿಸಿದ್ದಾರೆ. ಈ ಸ್ಥಾನಗಳ ಭರ್ತಿ ನಂತರ ಕಾಂಗ್ರೆಸ್ನಲ್ಲಿ ಅಸಲಿ ಆಟ ಆರಂಭವಾಗಲಿದೆ. ಆಡಿಸುವಾತ ಸಿದ್ದರಾಮಯ್ಯ ಬೇಸರ ಮೂಡಿ DK ಸರ್ಕಾರದ ಆಟ ಮುಗಿಸುತ್ತಾರಾ? ಕಾದು ನೋಡಬೇಕು. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.